ಮಳೆಯ ನಡುವೆಯೇ ದೈವದ ಈ ನೇಮೋತ್ಸವ ನಡೆದಿದೆ ಉಡುಪಿಯಲ್ಲಿ. ಕಟಪಾಡಿಯ ಎಣಗುಡ್ಡೆ ಬೊಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಈ ನೇಮ ನಡೆದಿರುವಂಥದ್ದು. ಜಲಾವೃತವಾದಂತಹ ಕೋಲಾದ ಕಲಾ, ನೀರ್ಲಲ್ ನಿರ್ಧನಾ ಸೇವೆ, ಆಚಾರಕ್ಕೆ ಚ್ಯುತಿ ಬಾರದಂತೆ ಈ ಕೋಲ ಸೇವೆಯನ್ನು ನಡೆಸಿಕೊಂಡು ಬರಲಾಗಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿಯಲ್ಲಿ ಇದು ನಡೆದಿರುವಂಥದ್ದು. ವಿಪರೀತ ಬಿಸಿಲಿನ ನಡುವೆ ಕರಾವಳಿ ಜಿಲ್ಲೆ ಉಡುಪಿಯ ಹಲವೆಡೆ ಮಳೆಯಾಗ್ತಾ ಇದೆ. ಇವತ್ತು ಬೆಳಗ್ಗೆ 4 ಗಂಟೆಯ ಸುಮಾರಿಗೆ ಅರ್ಧ ಗಂಟೆಗಳ ಕಾಲ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆ ಸುರಿದಿದೆ. ಈ ದೈವಾರಾಧನೆ ಭೂತಾರಾಧನೆಯ ಸೀಸನ್ ಆಗಿರೋ ಈ ಸಂದರ್ಭದಲ್ಲಿ ಮಳೆ ನೀರಿನ ನಡುವೆಯೇ ದೈವಾರಾಧನೆ ನಡೆದಿದೆ. ಕಾಪು ತಾಲೂಕಿನ ಕಟಪಾಡಿಯ ಎಣಗುಡ್ಡೆ ಬೊಬ್ಬುಸ್ವಾಮಿ ದೈವಸ್ಥಾನದ ಅಂಗಳ ತಗ್ಗು ಪ್ರದೇಶದಲ್ಲಿದೆ. ಸುತ್ತಮುತ್ತಲೂ ಮಳೆ ನೀರೆಲ್ಲ ತುಂಬಿಕೊಂಡಿರೋದ್ರಿಂದ ಕೋಲಾದ ಕಲದಲ್ಲಿ ತುಂಬಿಕೊಂಡಿತ್ತು. ಮಳೆಯ ಸಂದರ್ಭ ಮತ್ತು ಮಳೆ ಬಿಟ್ಟ ಮೇಲೂ ಕೂಡ ಬೊಬ್ಬುಸ್ವಾಮಿ ಮತ್ತು ತನ್ನಿ ಮಾಲೀಕ ದೈವದ ನೇಮೋತ್ಸವವನ್ನು ಸರಾಗವಾಗಿ ನಡೆಸಿಕೊಂಡು ಬರಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೀಪಕ್ ಜೈನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಈ ದೈವ ನೇಮೋತ್ಸವದ ಸಂದರ್ಭದಲ್ಲಿ ಏನಾಯಿತು ಅಂಥೇಳಿ, ಮಳೆ ಬಂದರೂ ಕೂಡ ಆಚರಣೆಯನ್ನ ಕಂಟಿನ್ಯೂ ಮಾಡಿದ್ರು, ಆ ಸಂದರ್ಭ ಹೇಗಿತ್ತು ಅಂತ? ಖಂಡಿತ ಪ್ರೇಮ್, ಇದು ಘಟನೆ ನಡೆದಿರುವಂತದ್ದು ಇವತ್ತು ಬೆಳಗಿನ ಜಾವ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟಪಾಡಿ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಒಂದು ಬಾರಿ ಕೋಲ ಶುರುವಾದಂತ ನಂತರ ಅದು ಕೊನೆಗೊಳ್ಳುವವರೆಗೆ ಎಲ್ಲ ಆ ಕಟ್ಟುಕಟ್ಟಳೆಗಳು ಕೊನೆಯವರೆಗೂ ಕೂಡ ಅದು ಮುಂದುವರಿಬೇಕಾಗ್ತದೆ. ಬೆಳಗಿನ ಜಾವ ವಿಪರೀತವಾಗಿ ಕೆಲ ನಿಮಿಷಗಳ ಕಾಲ ಮಳೆ ಬಂದಿತ್ತು. ಹಾಗಾಗಿ ಮಳೆ ನೀರೆಲ್ಲ ಶೇಖರಣೆ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಈ ದೈವ ಕೋಲವನ್ನ ಎಲ್ಲೂ ಕೂಡ ಆ ಒಂದು ನಂಬಿಕೆಗೆ ಆಚರಣೆಗೆ ಧಕ್ಕೆ ಬರದ ರೀತಿಯಲ್ಲಿ ಮುಂದುವರೆದಿರುವಂತದ್ದು ದೃಶ್ಯಗಳು ಬಹಳಷ್ಟು ಹೇಳ್ತದೆ. ಅಂದ್ರೆ ನಂಬಿಕೆ ಎಷ್ಟಿದೆ ಅನ್ನುವಂಥದ್ದು. ಮೊಣಕಾಲಿನವರೆಗೆ ಆ ಭಾಗದಲ್ಲಿ ನೀರಿದ್ರೂ ಕೂಡ ಬಬ್ಬುಸ್ವಾಮಿ ಮತ್ತು ತನ್ನಿಮಾನಿಗ ದೈವಗಳು ಆ ಒಂದು ಕಟ್ಟುಕಟ್ಟಲೆಯನ್ನ ಸಂಪೂರ್ಣವಾಗಿ ಆದ ನಂತರ, ಪ್ರಸಾದಗಳನ್ನ ಕೊಟ್ಟ ನಂತರ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿರ್ಬೋದು ಅಥವಾ ಆಡಳಿತ ಮಂಡಳಿಯವರು ಕೆಲವು ಪ್ರಶ್ನೆಗಳನ್ನ ಇಟ್ಕೊಳ್ತಾರೆ, ಕೆಲವು ಜಿಜ್ಞಾಸೆಗಳು ಇರ್ತದೆ. ಈ ಪ್ರಶ್ನಾ ಚಿಂತನೆಗಳು ನಡೆಯುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಆ ಒಂದು ನಿಯಮಗಳಿಗೆ ಚ್ಯುತಿ ಬಾರದ ಹಾಗೆ ಒಂದು ಕೋಲವನ್ನು ನಡೆಸಿಕೊಟ್ಟಿರುವಂತದ್ದು. ಸಾಮಾಜಿಕವಾಗಿ ಕೂಡ ಈ ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ಏನು ದೈವದ ಮೇಲಿನ ನಂಬಿಕೆಯಿಂದ ಭಕ್ತರು ಈ ಒಂದು ವಿಡಿಯೋವನ್ನ ಹಂಚ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ.